ಕೃಷಿ ಸಚಿವರ ವಿರುದ್ಧ ಕುಮಾರಸ್ವಾಮಿ ಅವರು ಒಂದಿಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಚಲುವರಾಯಸ್ವಾಮಿ ಅವರ ವಿರುದ್ಧ ಒಂದಿಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಈಗ ಅವುಗಳಿಗೆಲ್ಲ ಉತ್ತರವನ್ನು ಕೊಡಬೇಕಿದೆ. ಚಲುವರಾಯಸ್ವಾಮಿ ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಿದೆ. ಯಾವ ರೀತಿಯಾಗಿ ಅಂದರೆ ಉಸ್ತುವಾರಿ ಅವರಾಗಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ಕಾಂಗ್ರೆಸ್ನ ಉಸ್ತುವಾರಿ. ಹೀಗಾಗಿ ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ರಾಜ್ ನ್ಯೂಸ್ನ ಮೆಗಾ ಸರ್ವೆಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಸಾಕಷ್ಟು ಕರೆಗಳು ಬಂದಿರುವಂತದ್ದು. ಬೆಳಗ್ಗೆ 9 ಗಂಟೆಯಿಂದ ಈವರೆಗೂ 2301 ಕರೆಗಳು ಬಂದಿವೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ನಿಮ್ಮ ಎಂಪಿ ಯಾರಾಗಬೇಕು ಈ ಪ್ರಶ್ನೆಗೆ ನಮ್ಮ ಈ ಸರ್ವೆಗೆ ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಕರೆಗಳು ಬರ್ತಾ ಇರುವಂಥದ್ದು. ಇಲ್ಲಿಯವರೆಗೂ 2301 ಕರೆಗಳು ಬಂದಿದೆ ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಬೆಳಗ್ಗೆ 9 ಗಂಟೆಯಿಂದ. ಇದರಲ್ಲಿ 1970 ಕರೆಗಳು ಮಹಿಳಾ ಮತದಾರರು ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ರಾಜ್ ನ್ಯೂಸ್ಗೆ ಬಂದಂತ ಕರೆಗಳಲ್ಲಿ ಯಾರಿಗೆ ಎಷ್ಟು ಮತ? ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬಂದಿರುವಂತಹ ಮತಗಳೆಷ್ಟು? ಕಾಂಗ್ರೆಸ್ಗೆ ಬಂದಿರುವಂತಹ ಮತಗಳೆಷ್ಟು? ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿಯವರೆಗೂ ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಬಂದಿರುವಂತಹ ಕರೆಗಳ ಸಂಖ್ಯೆಯನ್ನ ಗಮನಿಸಿದ್ರೆ ಬರೋಬ್ಬರಿ 2301 ಕರೆಗಳು ಬಂದಿವೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಕರೆ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. 2301 ಕರೆಗಳು ಬಂದಿದೆ ರಾಜ್ ನ್ಯೂಸ್ಗೆ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಗೆ ಬಂದಂತಹ ಮತಗಳೆಷ್ಟು? ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಂತಹ ಮತಗಳೆಷ್ಟು? ಈ ಬಾರಿ ಮೋದಿ ಗ್ಯಾರಂಟಿ ಗೆಲ್ಲುತ್ತಾ, ಸಿದ್ದರಾಮಯ್ಯ ಗ್ಯಾರಂಟಿ ಗೆಲ್ಲುತ್ತಾ ಸಕ್ಕರೆ ನಾಡಲ್ಲಿ? ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರ ಪರವಾಗಿ ಮತದಾರ ಮತವನ್ನ ಚಲಾಯಿಸಿದ್ದಾನ? ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕ್ತಾನ? ಅಥವಾ ಹೊಸ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರಿಗೆ ಬೆಂಬಲವನ್ನ ಸೂಚಿಸ್ತಾನ? ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆದ್ರೆ ಜೆಡಿಎಸ್ಗೆ ಬಂದಿರುವಂತಹ ಮತಗಳೆಷ್ಟು? ಅಥವಾ ಕಾಂಗ್ರೆಸ್ ಗೆಲ್ಲಬಹುದಾ? ಸ್ಟಾರ್ ಚಂದ್ರ ಅವರು ಗೆಲುವನ್ನ ಸಾಧಿಸ್ತಾರಾ? ಡಿಕೆ ಶಿವಕುಮಾರ್ ಅವರು ಮೇಲುಗೈಯನ್ನ ಸಾಧಿಸ್ತಾರಾ ಅನ್ನುವ ಕುತೂಹಲ ಇದ್ದೇ ಇರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ ನಾವು 1970 ಕರೆಗಳು ಮಹಿಳಾ ಮತದಾರರು ಕಾಲ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ 2301 ಕರೆಗಳು ಬಂದಿರುವಂಥದ್ದು ರಾಜ್ ನ್ಯೂಸ್ನ ವಾರ್ ರೂಮ್ಗೆ ಬೆಳಗ್ಗೆ 9 ಗಂಟೆಯಿಂದ. ಇದು ಸಾಕಷ್ಟು ಕುತೂಹಲವನ್ನು ಕೆಳಿಸಿರುವಂಥದ್ದು. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಂದಿರುವಂತಹ ಮತಗಳೆಷ್ಟು? ಅದೇ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿರುವಂತಹ ಮತಗಳೆಷ್ಟು? ಇದು ಸಾಕಷ್ಟು ಕುತೂಹಲವನ್ನು ಕೆಳಿಸಿರುವಂಥದ್ದು. ಗಮನಿಸ್ತಾ ಇದ್ರಿ, ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಬಂದಿರುವಂತಹ ಮತಗಳ ಪ್ರಮಾಣದಲ್ಲಿ ಗಮನಿಸಿದರೆ ಕಾಂಗ್ರೆಸ್ಗೆ ಬಂದಿರುವಂಥದ್ದು 49% ಕಾಂಗ್ರೆಸ್ಗೆ ಬಂದಿದೆ. ಕಾಂಗ್ರೆಸ್ನ ಶೇಕಡವಾರು ಮತಗಳನ್ನು ನೋಡ್ತಾ ಇರುವಂಥದ್ದು. ಬಂದಿರುವಂತಹ ಮತಗಳ ಪೈಕಿ ಶೇಕಡವಾರು ಲೆಕ್ಕಾಚಾರವನ್ನು ನೋಡಿದ್ರೆ ಕಾಂಗ್ರೆಸ್ಗೆ 49% ಕಾಂಗ್ರೆಸ್ಗೆ ಮತಗಳು ಬಂದಿರುವಂಥದ್ದು, 51% ಜೆಡಿಎಸ್ಗೆ ಮೈತ್ರಿ ಅಭ್ಯರ್ಥಿಗೆ ಬಂದಿರುವಂಥದ್ದು. ಅಂದರೆ ಕುಮಾರಸ್ವಾಮಿ ಅವರಿಗೆ ಬಂದಿರುವಂತಹ ಮತಗಳ ಸಂಖ್ಯೆಯನ್ನು ಗಮನಿಸ್ತಾ ಇದ್ರ 51% ಜೆಡಿಎಸ್ಗೆ ಬಂದಿರುವಂಥದ್ದು. ಅಂದರೆ ಸುಲಭವಾಗಿ ಇಲ್ಲ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ. ಹೇಗೆ ಅಂದರೆ ಈಸಿಯಾಗಿ ಯಾವುದೇ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೆಡಿಎಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಹೆಚ್ಚಿದೆ, ಸಚಿವರು ಇದ್ರೂ ಕೂಡ ಎರಡೂ ಪಕ್ಷಗಳು ಕೂಡ ಈಗ ಟಫ್ ಫೈಟ್ ಇದೆ. ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಮತದಾರರು. ಯಾಕೆಂದ್ರೆ ಕಾಂಗ್ರೆಸ್ಗೆ ಬಂದಿರುವಂಥದ್ದು 49% ವೋಟ್ ಶೇರು, ಅದೇ ರೀತಿಯಾಗಿ ಜೆಡಿಎಸ್ಗೆ ಬಂದಿರುವಂಥದ್ದು 51% ವೋಟ್ ಶೇರ್. ಹಾಗಾದ್ರೆ ಈ ಟ್ರೆಂಡ್ಗೆ ಕಾರಣ ಏನು ಅಂತ? ರಾಜ್ಯದಲ್ಲಿ 5 ಗ್ಯಾರಂಟಿಗಳಿವೆ. ಡಿಕೆ ಶಿವಕುಮಾರ್ ಅವರು ಇದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ ಚಲುವರಾಯಸ್ವಾಮಿ ಅವರು, ಜೊತೆಗೆ 7 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳಿದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ 49% ಮಾತ್ರ ಬಂದಿರುವಂಥದ್ದು.